ಓಂ ಶಾಂತಿ. ಮುರಳಿ ದಿನಾಂಕ 24/6/2026. ಪ್ರಾತಃ ಮುರಳಿ ಜಗದಂಬಾರವರಿಂದ. ಜಗದಂಬಾ ತಾಯಿಯ ಸ್ಮೃತಿ ದಿವಸದಂದು ತಿಳಿಸುವುದಕ್ಕಾಗಿ ಅವರ ಮೂಲಕ ಉಚ್ಚಾರವಾಗಿರುವಂತಹ ಮಧುರ ಮಹಾವಾಕ್ಯ. ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಅನಾದಿ ವಸ್ತುವಾಗಿದೆ. ನೀವು ಕರ್ಮ ಬಿಡುವ ಹಾಗಿಲ್ಲ, ಆದರೆ ಕರ್ಮಯೋಗಿ ಆಗಬೇಕು. ಈ ಸೃಷ್ಟಿ ಕರ್ಮದ ಹೊಲ ಆಗಿದೆ. ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ್ಮ ತನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಇದರಲ್ಲಿ ಪರಮಾತ್ಮನ ಪಾತ್ರವೂ ಇದೆ, ಆದರೆ ಅವರು ಆತ್ಮನ ಸದೃಶ್ಯ ಜನ್ಮ ಮರಣದಲ್ಲಿ ಬರುವುದಿಲ್ಲ. ಆತ್ಮಗಳ ರೀತಿ ಅವರ ಕರ್ಮದ ಖಾತೆ ಉಲ್ಟಾ ಆಗುವುದಿಲ್ಲ. ಅವರು ಹೇಳುತ್ತಾರೆ, ನಾನಂತೂ ನಿಮ್ಮನ್ನು ಮುಕ್ತಗೊಳಿಸಲು ಬರುತ್ತೇನೆ, ಹಾಗಾಗಿ ನನಗೆ ಮುಕ್ತಿದಾತ, ಬಂಧನದಿಂದ ಬಿಡಿಸುವವರು, ಗತಿ ಸದ್ಗತಿದಾತ ಎಂದು ಹೇಳುತ್ತಾರೆ. ಬಾಪ್ದಾದಾರವರು ಹಾಗೂ ತಾಯಿಯ ಮಧುರ ಬಹಳ ಒಳ್ಳೆಯ ಎಚ್ಚರವಾಗಿರುವಂತಹ ಮಕ್ಕಳ ಪ್ರತಿ ನೆನಪು, ಪ್ರೀತಿ, ಶುಭೋದಯ. ಒಳ್ಳೆಯದು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಇಂದಿನ ವರದಾನ: ಬಾಪ್ದಾದಾರವರ ಜೊತೆಯಲ್ಲಿ ಮಾಯೆಯನ್ನು ದೂರದಿಂದಲೇ ಮೂರ್ಛಿತಗೊಳಿಸುವ ಮಾಯಾಜೀತ ಜಗಜ್ಜೀತ ಭವ. ಬಾಪ್ದಾದಾರವರ ಜೊತೆಯಲ್ಲಿ ಮಾಯೆಯನ್ನು ದೂರದಿಂದಲೇ ಮೂರ್ಛಿತಗೊಳಿಸುವ ಮಾಯಾಜೀತ ಜಗಜ್ಜೀತ ಭವ. ಹೇಗೆ ತಂದೆಯ ಸ್ನೇಹಿ ಆಗಿದ್ದೀರಿ, ಹಾಗೆಯೇ ತಂದೆಯನ್ನು ಜೊತೆಗಾರ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಮಾಯೆಯು ದೂರದಿಂದಲೇ ಮೂರ್ಛಿತವಾಗುತ್ತದೆ. ಮೊದಲ ಪ್ರತಿಜ್ಞೆ ಏನಿದೆ? ನಿಮ್ಮೊಂದಿಗೆ ಆಹಾರ ಸ್ವೀಕರಿಸುವೆನು, ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ವಾರ್ತಾಲಾಪ ಮಾಡುವೆನು. ಇದೇ ಪ್ರತಿಜ್ಞೆಯನುಸಾರ ಇಡೀ ದಿನಚರಿಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ತಂದೆಯ ಜೊತೆ ಮಾಡುತ್ತೀರೆಂದರೆ ಮಾಯೆಯು ತೊಂದರೆ ಮಾಡಲು ಸಾಧ್ಯವಿಲ್ಲ ಹಾಗೂ ಅದರ ವಿನಾಶವಾಗಿ ಬಿಡುತ್ತದೆ. ಆದ್ದರಿಂದ ಜೊತೆಗಾರನನ್ನು ಸದಾ ಜೊತೆ ಇಟ್ಟುಕೊಳ್ಳಿರಿ. ಜೊತೆಯ ಶಕ್ತಿಯಿಂದ ಅಥವಾ ಮಿಲನದಲ್ಲಿ ಮಗ್ನರಾಗಿ ಇರುವುದರಿಂದ ಮಾಯಾಜೀತ ಜಗಜ್ಜೀತರು ಆಗಿಬಿಡುತ್ತೀರಿ. ಸ್ಲೋಗನ್: ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿರಿ. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಅವ್ಯಕ್ತ ಸ್ಥಿತಿ ರೂಪಿ ದರ್ಪಣವನ್ನು ಸ್ವಚ್ಛ ಮತ್ತು ಸ್ಪಷ್ಟ ಮಾಡುವುದಕ್ಕಾಗಿ ಸರಳತೆ, ಶ್ರೇಷ್ಠತೆ ಮತ್ತು ಸಹನಶೀಲತೆ ಈ 3 ಮಾತುಗಳ ಮೇಲೆ ಗಮನ ಕೊಡಿ. ಒಂದು ವೇಳೆ 3ರಲ್ಲಿ ಒಂದು ಮಾತಿನ ಕಡಿಮೆ ಇದ್ದರೂ ದರ್ಪಣದಲ್ಲಿ ಕಡಿಮೆ ಕೊರತೆಯ ಕಲೆ ಕಾಣಿಸುವುದು. ಇದಕ್ಕಾಗಿ ಯಾವುದೇ ಕಾರ್ಯ ಮಾಡುತ್ತೀರೆಂದರೆ ಅದರಲ್ಲಿ ಸಾಧಾರಣತೆ ಕಾಣಿಸುವುದಿಲ್ಲ. ಸಾಧಾರಣತನವನ್ನು ಶ್ರೇಷ್ಠತೆಯಲ್ಲಿ ಬದಲಾಯಿಸಿ ಪ್ರತಿ ಕಾರ್ಯದಲ್ಲಿ ಸಹನಶೀಲತೆ ಮತ್ತು ವಾಣಿಯಲ್ಲಿ ಸರಳತೆಯನ್ನು ಧಾರಣೆ ಮಾಡಿ. ಆಗ ಸರ್ವೀಸ್ನಲ್ಲಿ ಸಫಲತೆ ಕಾಣಿಸುವುದು. ಓಂ ಶಾಂತಿ.